ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ಕಿಂಗ್ ಅಭಿಮನ್ಯು ಬಗ್ಗೆ. ಬರೀ ಅಭಿಮನ್ಯು ಅಂದ್ರೆ ತಪ್ಪಾಗುತ್ತೆ. AK-47 ಲೆಜೆಂಡ್ ಅಭಿಮನ್ಯು ಅಂದ್ರೆ ತಪ್ಪೇನಿಲ್ಲ. ಏನ್ ಮಾಡಿರೋ ಕಾರ್ಯಾಚರಣೆ ಕಮ್ಮಿ ಏನಿಲ್ಲ. 250ರಿಂದ 300 ಆನೆಗಳು ಕಾರ್ಯಾಚರಣೆ ಮಾಡಿದ್ದಾನೆ. ಅಂಡ್ ಕರ್ನಾಟಕದಲ್ಲಿ ಕುಮ್ಕಿ ಸ್ಪೆಷಲಿಸ್ಟ್, AK-47 ಕೂಂಬಿಂಗ್ ಸ್ಪೆಷಲಿಸ್ಟ್ ಅಂಡ್ ಅಂಬಾರಿ ಊರಂತ ಆನೆ ಸತತವಾಗಿ 30 ವರ್ಷಗಳ ಕಾಲ ಮೈಸೂರು ದಸರಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ. 60 ಹುಲಿ ಕಾರ್ಯಾಚರಣೆ ಮಾಡಿದ್ದಾನೆ. ಈಗಲೂ ಕೂಡ ಬಂಡೆ ತರ ಇದ್ದಾನೆ. ಗುಂಡಿಗೆ ಬೀಳಿಸಿ ಹಿಡಿದಿರೋ ಕಾರ್ಯಾಚರಣೆಗಳಲ್ಲಿ ಉಳಿದಿರುವಂತ ಏಕೈಕ ಆನೆ ನಮ್ಮ ಕ್ಯಾಪ್ಟನ್ ಕಿಂಗ್ ಅಭಿಮನ್ಯು. ಮಹಾಭಾರತದಲ್ಲಿ ಘಟಾನುಘಟಿಗಳಿದ್ರು, ಆದ್ರೆ ವೀರ ಅನ್ಸ್ಕೊಂಡವನು ಅಭಿಮನ್ಯು ಮಾತ್ರ. ಅಭಿಮನ್ಯು ಬಗ್ಗೆ ಮಾತಾಡ್ಬೇಕು ಅಂದ್ರೆ ಜೊತೆಲಿ ಒಂದು ನೀರಿನ ಬಾಟ್ಲಿ ಹಿಡ್ಕೊಂಡು ನೀರ್ನ ಕುಡಿತಾ ಹೇಳ್ಬೇಕು, ಇಲ್ಲ ಅಂದ್ರೆ ಗಂಟ್ಲು ಒಣಗೋಗ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಇವನ್ ಸ್ಟೋರಿ ಬೇಗ ಮುಗಿಯೋದಿಲ್ಲ. ಅದೊಂದ್ ಕಡೆ ಇರ್ಲಿ, ಈಗ ನಾನು ಅಫಿಷಿಯಲ್ ಕನ್ನಡನ ಮದಕರಿ ಕನ್ನಡ ಅಂತ ಚೇಂಜ್ ಮಾಡಿದ್ದೀನಿ ನೇಮ್ನ. ಸೊ ಅಫಿಷಿಯಲ್ ಕನ್ನಡ ಅಂತ ನೀವು ಟೈಪ್ ಮಾಡಿದ್ರೆ ಸಿಗೋದು ಮದಕರಿ ಕನ್ನಡ ಅಂತ. ಸೊ ಯಾರ್ಯಾರು ನಮ್ಮ ಪೇಜ್ ನ ಏನು ಫಾಲೋ ಮಾಡ್ತಾ ಇಲ್ಲ, ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡೋಣ. ಅಭಿಮನ್ಯು ಇವನನ್ನು ಕ್ಯಾಪ್ಚರ್ ಮಾಡಿದ್ದು 1977ರಲ್ಲಿ ಹೆಬ್ಬಾಳ ಅನ್ನೋ ಒಂದು ಫಾರೆಸ್ಟ್ ಅಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡೋ ಟೈಮ್ ನಲ್ಲಿ ಇವನಿಗೆ ವಯಸ್ಸು ಕೇವಲ 10ರಿಂದ 11 ವರ್ಷ ಮಾತ್ರ. ಮಾವುದ್ರು ಹೇಳೋ ಪ್ರಕಾರ ನಮ್ಮ ಕ್ಯಾಪ್ಟನ್ ಕಿಂಗ್ ಅಭಿಮನ್ಯು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ದೊಡ್ಡ ಆನೆಗಳಿಗೆ ಮುಖ ಕೊಡಕ್ ಹೋಗ್ತಿದ್ದಂತೆ. ಅಂದ್ರೆ ಕ್ಯಾಂಪ್ ನಲ್ಲಿರೋ ಆನೆಗಳಿಗೆ ಎದುರಿಸಕ್ ಹೋಗೋದು. ಚಿಕ್ಕವನಿದ್ದಾಗಲೇ ಅಭಿಮನ್ಯುಗೆ ಅಷ್ಟೊಂದು ಧೈರ್ಯ ಇತ್ತಂತೆ. ಇವನ್ ಕಂಡ್ರೆ ಕ್ಯಾಂಪ್ ನಲ್ಲಿರುವಂತ ಎಲ್ಲಾ ಆನೆಗಳು ಕೂಡ ಹೆದರ್ತವೆ. ಕಾಡಲ್ಲಿರೋ ಆನೆಗಳೇ ಇವನ್ ಕಂಡ್ರೆ ಎದುರ್ಕೊಂತವೆ. ಇನ್ನು ಎಲ್ಲಾ ಆನೆಗಳು ಹೊಸದಾಗಿ ಟ್ರೆಂಡ್ ನ ಕ್ರಿಯೇಟ್ ಮಾಡಿದ್ರೆ ಇವನು ಟ್ರೆಂಡ್ ಗೆ ಬಾಪ್ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲಿ ಇದ್ದು ನಾವ್ ಹೇಳೋದಲ್ಲ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಛತ್ತೀಸ್ಗಢ ಇಲ್ಲಿರುವಂತ ಜನಗಳಿಗೆ ಗೊತ್ತು ನಂಬರ್ 1 ಕುಮ್ಕಿ ಆನೆ ಯಾವುದು ಅಂತ. AK-47 ಅಭಿಮನ್ಯು ಮಾವುತರು ವಸಂತಣ್ಣ, ಕಾವಡೆ ಆಗಿರೋರು ರಾಜಣ್ಣ. ಇವನ್ ಕಾರ್ಯಾಚರಣೆಗಳೇ ತುಂಬಾ ರೋಚಕ. 2021ರವರೆಗೂ ಇವನ ತೂಕ ಇದ್ದಿದ್ದು ಕೇವಲ 4000 kg ಮಾತ್ರ. ಅದಾದ್ಮೇಲೆ ಇವನು 5000 kg ದಾಟ್ತಾನೆ. ಮುಂಚೆ 4000 kg ಇದ್ದಾಗಲೇ ಶ್ರೀಕಂಠ ಆಗಿರ್ಬೋದು, ರೌಡಿರಂಗ ಆಗಿರ್ಬೋದು, ಕಾಡಾನೆ ಭೀಮ್ ಆಗಿರ್ಬೋದು, ಮುಂಚೆ ಹಳೆ ಆನೆ ಕಾಡಾನೆ ವಿಷ್ಣು ಆಗಿರ್ಬೋದು, ಗುಂಡಾನೆ ಆಗಿರ್ಬೋದು, ಇಂತ ಘಟಾನುಘಟಿ ಆನೆಗಳ ಜೊತೆ ಫೈಟ್ ಮಾಡಿದ ನಮ್ಮ ಕ್ಯಾಪ್ಟನ್ ಕಿಂಗ್ ಅಭಿಮನ್ಯು. ಶ್ರೀಕಂಠ, ಗುಂಡ, ಕರಡಿ ಈ ಆನೆಗಳ ಕಾರ್ಯಾಚರಣೆಗಳಲ್ಲಿ ಅಭಿಮನ್ಯು ಇರ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ಥಿಂಕ್ ಮಾಡಕ್ಕೂ ಸಾಧ್ಯ ಇಲ್ಲ. ಈಗಲೂ ಕೂಡ ಹೇಳ್ತೀನಿ, ದ್ರೋಣ ಅಂಬಾರಿ ಹೊರಬೇಕಾದ್ರೆ ನಮ್ಮ ಅಭಿಮನ್ಯು ಮೈಸೂರು ದಸರಾ ಹೋಗ್ತಿದ್ದಂತೆ. ಈಗ 2025 ಸರಿಸುಮಾರು 30 ವರ್ಷಗಳ ಕಾಲ ನಮ್ಮ ಅಭಿಮನ್ಯುಗೆ ದಸರಾದ ಎಕ್ಸ್ಪೀರಿಯನ್ಸ್ ಇದೆ. ಆದ್ರೆ ನಮ್ಮ ಅಭಿಮನ್ಯು ಹೆಸರು ಮಾಡಿರೋದು ಕ್ಯಾಪ್ಚರ್ ಆಪರೇಷನ್ ನಲ್ಲಿ. ಅಭಿಮನ್ಯು ಫ್ಯಾನ್ಸ್ ಯಾರ್ಯಾರಿದ್ದಾರೆ, ಅಭಿಮನ್ಯುನ ಹೈಟ್ ನೋಡಿ ಫ್ಯಾನ್ ಆದವರು ಯಾರೂ ಇಲ್ಲ, ಅವನ ಫೈಟ್ ನೋಡಿ ಫ್ಯಾನ್ ಆದವರು ಎಲ್ಲರೂ ಇರೋದು. ನಾನು ಕೂಡ ಅದೇ ರೀತಿ ಅಭಿಮಾನಿ ಆದವನು. ಎಲ್ಲರಿಗೂ ಹೇಳೋದು ನಾನು ಒಂದೇ ಮಾತು, ಒಂದ್ ಆನೆನ ಹೊಗಳಕ್ ಆಗ್ಲಿಲ್ಲ ಅಂದ್ರೂ ಕೂಡ ತೆಗಳಕ್ ಹೋಗ್ಬೇಡಿ. ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪಾ ಅಂದ್ರೆ ನಮ್ ಕ್ಯಾಪ್ಟನ್ ಕಿಂಗ್ ಅಭಿಮನ್ಯು ಬಗ್ಗೆ ಮಾಹಿತಿ ತಿಳಿಸ್ಕೊಡಕ್ಕೆ. ತುಂಬಾ ಹೇಳಕ್ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಆದ್ರೂ ಹೇಳಿದೀನಿ. ಯಾರೆಲ್ಲ ಅಭಿಮನ್ಯು ಫ್ಯಾನ್ಸ್ ಇದಾರ ಅವರೆಲ್ಲ ಕೂಡ ಕಿಂಗ್ ಅಭಿಮನ್ಯು, ಲೆಜೆಂಡ್ ಅಭಿಮನ್ಯು, ನಿಮ್ಗೆ ಏನ್ ಬೇಕು ಅಭಿಮನ್ಯು ಬಗ್ಗೆ ಒಂದು ಕಮೆಂಟ್ ಮಾಡಿ. ಇವನ ಹೈಟ್ ನೋಡಿ ಅಭಿಮಾನಿ ಆದವನಲ್ಲ ನಾನು, ಇವನ ಫೈಟ್ ನೋಡಿ ಅಭಿಮಾನಿ ಆದವನು.